ನವಣಕ್ಕಿ ಉಪ್ಪಿಟ್ಟನ್ನು ಯಾವ ಥರ ಮಾಡೋದು ಅಂತ ಇವಾಗ ನೋಡೋಣ. ಫಸ್ಟು ನವಣಕ್ಕಿ 1 ಗ್ಲಾಸ್ ನವಣಕ್ಕಿ ತೊಗೊಳೋಣ. ಇದು ಇಬ್ಬರಿಗೆ 1 ಹೊತ್ತು ಟಿಫನಿಗೆ ಆಗುತ್ತೆ. ಇದನ್ನು ರಾತ್ರಿ ನೆನೆ ಇಡಬೇಕು. ಬಿಕಾಸ್ ಇದು ಡಿಹೈಡ್ರೇಟ್ ಆಗಿರುತ್ತೆ. ಇದನ್ನು ಹೈಡ್ರೇಟ್ ಮಾಡಿಯೇ ತಿನ್ನಬೇಕು. ಯಾವುದೇ ಮಿಲೆಟ್ಸ್ ಆದ್ರೂ ಅವನ್ನ ಹೈಡ್ರೇಟ್ ಮಾಡಿ ತಿನ್ನಬೇಕು. ಸೊ ನೈಟು ನೆನೆ ಇಟ್ಟು ಮಾರ್ನಿಂಗ್ ಮಾಡೋದು. ಇವಾಗ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿ: ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊಬ್ಬರಿ, ಟೊಮೆಟೊ, ಕ್ಯಾರೆಟು, ಜೀರಿಗೆ, ಅರಿಶಿಣ ಪುಡಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ, ತುಪ್ಪ. ನಾನು ತುಪ್ಪ ತೊಗೊಂಡಿದ್ದೀನಿ. ನೆಕ್ಸ್ಟು ನೆನ್ನೆ ರಾತ್ರಿ ನೆನ್ನೆ ಇಟ್ಕೊಂಡಿರೋಂತಹ ನವಣೆ. ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ, ಇವಾಗ ಅದಕ್ಕೆ ಜೀರಿಗೆ ಸ್ವಲ್ಪ ಕಾಯಬೇಕದು ಎಣ್ಣೆ ಕಾದ್ಮೇಲೆ ಇದಕ್ಕೆ ಇವಾಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಇವಾಗ ಉದ್ದಿನಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಅವನ್ನ ಬಾಡಿಸಿ ಅದು ಬ್ರೌನ್ ಕಲರ್ ಬರೋವರೆಗೂ ಉದ್ದಿನಬೇಳೆನ ಫ್ರೈ ಮಾಡ್ತಾನೆ ಇರಬೇಕು. ನೆಕ್ಸ್ಟ್ ಇದಕ್ಕೆ ಶೇಂಗಾ, ಅದನ್ನು ಹಾಕಿ ಫ್ರೈ ಮಾಡಿ ನೀಟಾಗಿ. ಇವಾಗ ಕಡಲೆಬೇಳೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಫುಲ್ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದು ಪ್ಲೇಟಲ್ಲಿ ಅದನ್ನು ತಕ್ಕೊಂಡಿಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಒಂದು ಬಾಣಲೆಗೆ ಎಣ್ಣೆ ಅಥವಾ ತುಪ್ಪ, ನಾನು ತುಪ್ಪ ಹಾಕಿದ್ದೀನಿ. ನೀವು ಎಣ್ಣೆ ಇದ್ದರೆ ಎಣ್ಣೆನ ಹಾಕಿ, ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ, ಸಾಸಿವೆ, ಇವಾಗ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇತ್ತಲ್ಲ ಅದನ್ನು ಹಾಕಿ. ನೀಟಾಗಿ ಫ್ರೈ ಮಾಡಿ ಇವಾಗ ಅದನ್ನ. ನೆಕ್ಸ್ಟು ಈರುಳ್ಳಿ, ಇದು ಅಷ್ಟೇ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡಬೇಕು ಸ್ವಲ್ಪ. ನೆಕ್ಸ್ಟ್ ಅದಕ್ಕೆ ಕ್ಯಾರೆಟ್ ಏನು ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಹಾಕಿ. ಇವಾಗ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದಲ್ಲ ಒಂದು ಸ್ವಲ್ಪ ಉಪ್ಪು, ಫಸ್ಟ್ ಉಪ್ಪು ಹಾಕ್ಬಿಡಿ. ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ. ಈರುಳ್ಳಿ, ತರಕಾರಿ ಏನು ಕಟ್ ಮಾಡಿರ್ತೀವಲ್ಲ ಉಪ್ಪನ್ನ ಇವಾಗಲೇ ಹಾಕಿಬಿಟ್ರೆ ಅದು ಬೇಯುತ್ತೆ. ಇಲ್ಲ ನಿಮ್ಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೆಟೊ ಇತ್ತಲ್ಲ ಅದನ್ನೇ ಆ್ಯಡ್ ಮಾಡಿ. ಡೈಲಿ ಅದನ್ನೇ ತಿಂದು ಬೇಜಾರಾಗಿರುತ್ತಲ್ಲ ರವೆ ಉಪ್ಪಿಟ್ಟು, ಆವಾಗ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು. ಇವಾಗ ಆ ಕಾಳನ್ನು ಏನು ಹುರ್ಕೊಂಡಿದ್ವಲ್ಲ, ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಕಾಳನ್ನ ಆ್ಯಡ್ ಮಾಡಿ. ಡೈಲಿ ಶಾವಿಗೆ, ರವೆ ಉಪ್ಪಿಟ್ಟು, ಅಕ್ಕಿ ರವೆ ಉಪ್ಪಿಟ್ಟು ತಿಂದು ಬೇಜಾರಾಗಿರುತ್ತೆ. ಸೊ ಆವಾಗ ಡಿಫ್ರೆಂಟಾಗಿ ಇದನ್ನು ಟ್ರೈ ಮಾಡಿ. ನೆಕ್ಸ್ಟು ಇದು ಹೆಲ್ತಿಗೆ ತುಂಬ ಇಂಪಾರ್ಟೆಂಟು. ಸಿರಿಧಾನ್ಯಗಳು, ಇವಾಗ ಎಲ್ಲರೂ ಯೂಸ್ ಮಾಡ್ತಿರೋದೇ ಸಿರಿಧಾನ್ಯಗಳು. ನೆಕ್ಸ್ಟ್ ಇವಾಗ ಅರಿಶಿಣ ಪುಡಿ ಹಾಕಿ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ
ಮತ್ತು ಸ್ವಲ್ಪ ಸಾಂಬಾರು ಪುಡಿ ಯಾವುದಿರುತ್ತೋ ಅದನ್ನ ಹಾಕಿ, ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದಿತ್ತು ಅದನ್ನ ಹಾಕಿದ್ದೀನಿ ನಾನು. ಮನೇಲಿ ಯಾವುದಿರುತ್ತೋ ಸ್ವಲ್ಪ ಅದನ್ನ ಹಾಕಿ ಆಗ ನೀಟಾಗಿ ಫ್ರೈ ಆಗುತ್ತೆ. ಶುಗರ್ ಇರೋರ್ಗಂತೂ ತುಂಬ ಹೆಲ್ದಿ ಫುಡ್ಡು ಅಂತ ಹೇಳ್ಬೋದು. ಮತ್ತು ಸಿರಿಧಾನ್ಯಗಳು ಎಲ್ಲದನ್ನು ಎಲ್ಲ ವೆರೈಟಿನೂ ಮಾಡಿ ಇದು ಇವಾಗ ಫ್ರೈ ಆದಮೇಲೆ ಇವಾಗ 1 ಗ್ಲಾಸು ನವಣಕ್ಕಿ ತೊಗೊಂಡಿದ್ವಿ. ಇವಾಗ ಡಬಲ್ 2 ಗ್ಲಾಸ್ ವಾಟರ್ನ ಆ್ಯಡ್ ಮಾಡಿ, ಅದು ಈ ಥರ ಫುಲ್ ಕುದಿಬೇಕು, ಅಲ್ಲಿವರೆಗೂ ವೇಟ್ ಮಾಡಿ. ಫುಲ್ ಕುದ್ದ ಮೇಲೆ ಅದೇನು ನೆನೆಸಿಟ್ಕೊಂಡಿದ್ವಲ್ಲ ಆ ನವಣಕ್ಕೆ ಇದಕ್ಕೆ ಆ್ಯಡ್ ಮಾಡಿ. ನಾವು ನವಣಕ್ಕಿಲಿ ಉಪ್ಪಿಟ್ಟು ಮಾಡ್ಬೋದು, ದೋಸೆ ಮಾಡ್ಬೋದು, ಪಡ್ಡು ಮಾಡ್ಬೋದು. ಬಟ್ ವೆರೈಟಿಯಾಗಿ ಇರುತ್ತೆ. ಬಟ್ ನಾವು ಮಾಡ್ಕೊಂಡು ತಿನ್ನೋಕ್ಕೆ ಬೇಜಾರು ಮಾಡ್ಕೊತಿರ್ತೀವಿ. ಸೊ ಅವಾಗ ಡಿಫ್ರೆಂಟಾಗಿ ಏನಾದರೂ ಇದ್ದರೆ ಮನೆಯಲ್ಲಿ ಇರೋರಿಗೂ ಒಂದು ಖುಷಿ, ಏನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ಅಂಥೇಳಿ. ನಮ್ಮ ರುಚಿನೂ ಇರುತ್ತೆ, ಆಮೇಲೆ ಹೆಲ್ದಿನೂ ಇರುತ್ತೆ. ನಾವು ಡೈಲಿ ಒಂದನ್ನೇ ಮಾಡಿ ತಿನ್ನಿಸಿ ಅವ್ರಿಗೂ ಬೋರ್ ಆಗಿಬಿಟ್ಟಿರುತ್ತೆ. ಏನು ಡೈಲಿ ಉಪ್ಪಿಟ್ಟು ಕಾಂಕ್ರೀಟ್ ಅಂತ ಹೆಸರು ಬಂದುಬಿಟ್ಟಿದೆ ಅದಕ್ಕೆ. ಸೊ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ. ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು 20 ಮಿನಿಟ್ಸ್ವರೆಗೂ ಅದನ್ನು ಹಾಗೆ ಬಿಡಿ ಬೇಯೋಕ್ಕೆ. ನೆಕ್ಸ್ಟು ಬೆಂದ ಮೇಲೆ ಈ ಥರ ಆಗುತ್ತೆ. ಅದು ಇದರಲ್ಲಿ ವಾಟರ್ ಕಂಟೆಂಟು ಸ್ವಲ್ಪನೂ ಇರಬಾರ್ದು, ಆ ಥರ ಫುಲ್ಲು ಅದನ್ನು ಬೇಯಿಸ್ತಾನೇ ಇರಿ ನೀಟಾಗಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿದೆ. ರುಚಿನೂ ಇರಬೇಕು, ಹೆಲ್ದಿನೂ ಇರಬೇಕು, ಡಿಫ್ರೆಂಟಾಗಿಯೂ ಇರಬೇಕು. ಆಮೇಲೆ ಡಯಟಿಗೂ ಇದು ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಆಯಿಲ್ ಬಳಸಿಲ್ಲ. ಇವಾಗ ಕೊಬ್ಬರಿ ತುರಿತಾರೆ ಅದನ್ನು ಆ್ಯಡ್ ಮಾಡಿ, ತುಪ್ಪನೇ ಬೆಳೆಸಿದ್ದೀನಿ. ಸೊ ಡಯಟಿಗೂ ತುಂಬ ಹೆಲ್ಪ್ ಆಗುತ್ತೆ ಇದು, ಶುಗರ್ ಇರೋರಿಗೂ ಕೂಡ. ಇಷ್ಟ. ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳಿ ಅಷ್ಟೇ. ಈ ಡಿಶ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾವುದೇ ನೋಟಿಫಿಕೇಷನ್ ಇದ್ದರೂ ನಿಮಗೆ ಬರುತ್ತೆ. ಥ್ಯಾಂಕ್ ಯು.